ಹಾಯ್ ಕರ್ನಾಟಕ ಜನತೆಗೆ ನಮಸ್ಕಾರ. ನಿಮ್ಮ ಹುಡುಗ ಕೊಟ್ಟರಾಜನ ನಾನು ಬಂದಿದ್ದೇನೆ ಅಮರಾಪುರ ಮಂಡಲ್ ಹೇಮಾವತಿಯ ಎಂಜಾರ ಸಿದ್ದೇಶ್ವರನ ಹೂವಿನ ತೇರು ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಬನ್ನಿ ಸ್ನೇಹಿತರೆ. ನಾನು ಆಲ್ರೆಡಿ ಹೇಮಾವತಿ ಎಂಟ್ರೆನ್ಸ್ ದೇವಸ್ಥಾನದ ಎಂಟ್ರೆನ್ಸ್ ಇದ್ದೀನಿ ನೋಡಿ ಸ್ನೇಹಿತರೆ. ಈ ವರ್ಷ ಈ ಹೇಮಾವತಿಯ ಈ ದೇವಸ್ಥಾನಕ್ಕೆ ಡೆಕೋರೇಷನ್ ಬಹಳ ರಾರ ಅನಿಸ್ತಿದೆ. ಎರಡು ಕಣ್ಣುಗಳು ಸಾಲದು. ಬನ್ನಿ ಸ್ನೇಹಿತರೆ, ಇಲ್ಲಿ ಎಷ್ಟು ಜನ ಭಕ್ತಾದಿಗಳು ಸೇರ್ತಾರೆ, ಇಲ್ಲಿ ಏನನ್ನೆಲ್ಲ ನಮ್ಮ ಎಂಜಾರ ಸಿದ್ದೇಶ್ವರಿಗೆ ಅರಕೆ ಹೊತ್ಕೊಂಡ್ರೆ ಈಡೇರಿಸ್ತಾರೆ ಅಂತ ನಾನು ಒಂದೊಂದಾಗಿ ಹೇಳ್ತಾ ಬರ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಹಾಗೆ ನನ್ನ ಬಡ ಹುಡುಗನ ಒಂದು ಸ್ವಲ್ಪ ಬೆಳೆಸುವುದರಲ್ಲಿ ಗಮನ ಕೊಡಿ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಫಾಲೋ ಮಾಡಿ. ನೋಡಿ ಸ್ನೇಹಿತರೆ, ನಮ್ಮ ಎಂಜಾರ ಸಿದ್ದೇಶ್ವರ ಡೆಕೋರೇಷನ್ ಬಹಳ ಅದ್ಭುತವಾಗಿದೆ. ಇಲ್ಲಿ ಪ್ರತಿ ವರ್ಷನೂ ಸಹ ಲಕ್ಷ ದೀಪೋತ್ಸವ ಮತ್ತು ಹೂವಿನ ತೇರನ್ನ ಬಹಳ ಅದ್ಭುತವಾಗಿ ಇಲ್ಲಿನ ಸುತ್ತಮುತ್ತಲಿನ ಊರಿನ ಭಕ್ತಾದಿಗಳು ಅಲ್ಲದೆ ಹೊರ ರಾಜ್ಯದ ಭಕ್ತಾದಿಗಳು ಸಹ ಇಲ್ಲಿ ಬಂದು ಹರಕೆ ಹೊತ್ಕೊಂಡು ಹೋಗ್ತಾರೆ. ನೋಡಿ ಸ್ನೇಹಿತರೆ, ನಮ್ಮ ಎಂಜಾರ ಸಿದ್ದೇಶ್ವರ ಎಂಟ್ರೆನ್ಸ್ ಅಲ್ಲಿದ್ದೀನಿ. ಬಹಳ ಅದ್ಭುತವಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ನಡೆಯುವಂತಹ ಒಂದು ಎಲ್ಲ ಅದ್ಭುತ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಕಾರ್ಯದರ್ಶಿಗಳಿಗೂ ಇಲ್ಲಿನ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಫ್ರೆಂಡ್ಗಳು ಸಹ ಸಿಕ್ಕಿದ್ರು. ಹೇಮಾವತಿ ರಮೇಶಣ್ಣ, ಕೆ ಪಾಳ್ಯ ಮತ್ತು ನಮ್ಮ ಜಡೆಕುಂಟೆ ಅವರು ಸಹ ಸಿಕ್ಕಿದ್ರು. ಅವ್ರನ್ನೂ ಸಹ ಮಾತಾಡಿಸ್ಕೊಂಡು ನೋಡಿ ಸ್ನೇಹಿತರೆ, ಇಲ್ಲಿ ನಮ್ಮ ಎಂಜಾರ ಸಿದ್ದೇಶ್ವರ ಮುಂದೆ ಎಷ್ಟೊಂದು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಎಂಜಾರ ಸಿದ್ದೇಶ್ವರ ದೇವಸ್ಥಾನದ ಬರ್ತಾರನೆ ನಾವು ಒಳಗಡೆಗೆ ಎಂಟ್ರೆನ್ಸ್ಗೆ ಹೋಗೋಣ. ಅಲ್ಲಿ ದೀಪ ಯಾವ ತರ ಉರಿಸ್ತೀನಿ ತೋರಿಸ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ದೇವಸ್ಥಾನದ ಒಳಕ್ಕೆ ಬಂದಿದ್ದೀವಿ. ನೋಡಿ ಸ್ನೇಹಿತರೆ, ಇಲ್ಲಿ ಸಾವಿರಾರು ಜನ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದು 11 ದೀಪ, 9 ದೀಪ, 101 ದೀಪ, ಅವರ ಹರಕೆ ಎಷ್ಟುಗಳು ಇರ್ತವೋ ಅಷ್ಟು ದೀಪಗಳನ್ನು ತಂದು ಹೂವಿನಲ್ಲಿ ಅಲಂಕಾರ ಮಾಡಿ ದೀಪಕ್ಕೆ ಎಣ್ಣೆ ಒಯ್ದು ಬತ್ತಿಯನ್ನು ಹಾಕಿ ಆ ಭಕ್ತಿಯಿಂದ ಆ ದೇವರನ್ನು ಬೇಡಿಕೊಂಡು, ಸ್ವಾಮಿ ನಮ್ಮ ಕಷ್ಟ ನೋವುಗಳನ್ನು ದೂರ ಮಾಡು, ನಮ್ಮ ಸಂಸಾರ, ನಮ್ಮ ಕುಟುಂಬ, ನಮಗೆ ಮಕ್ಕಳಿದ್ದವರಿಗೆ ಮಕ್ಕಳು, ಮದುವೆ ಆಗದಿಲ್ಲದವರಿಗೆ ಮದುವೆ, ಮತ್ತು ಇನ್ನೊಂದು ಕಷ್ಟ ಸುಖಗಳಿರೋರಿಗೆ ಮತ್ತು ಆಸ್ಪತ್ರೆ ಇರೋರಿಗೆ ಒಳ್ಳೆಯದನ್ನು ಮಾಡುವಂಥ ಅವರ ಭಕ್ತಿಯಿಂದ ಏನೇ ಬೇಡಿಕೊಂಡ್ರು ಇಲ್ಲಿ ಎಂಜಾರ ಸಿದ್ದೇಶ್ವರ ಅವರ ಭಕ್ತಿಯಿಂದ ಏನು ಇಲ್ಲಿ ಹರಕೆ ಮಾಡ್ತಾರೋ ಅದನ್ನು ಈಡೇರಿಸ್ತಾನೆ ಅಂತ ಒಂದು ಪವರ್ಫುಲ್ ಆದಂತಹ ನಮ್ಮ ಹೇಮಾವತಿ ಎಂಜಾರ ಸಿದ್ದೇಶ್ವರ. ಸ್ನೇಹಿತರೆ, ಒಂದು ಮಾತು ಹೇಳ್ಬೇಕಂದ್ರೆ, ಇತಿಹಾಸದಲ್ಲಿ ಈ ಪ್ರಪಂಚದಲ್ಲಿ ಏನಾದರೂ ನಾವು ಶಿಲೆಯಲ್ಲಿ ನಾವು ಶಿವನು ನೋಡ್ಬೇಕಂದ್ರೆ ಈ ಎಂಜಾರ ಸಿದ್ದೇಶ್ವರ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಲ್ಲ ಸಹ ಭಕ್ತಿಯಿಂದ ದೀಪವನ್ನು ಹಚ್ಚುತ್ತಿದ್ದಾರೆ. ಬನ್ನಿ ಸ್ನೇಹಿತರೆ, ಹೊರಗಡೆ ಎಷ್ಟು ಜನ ಬಂದಿದ್ದಾರೆ ತೋರಿಸ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಒಂದು ಪುಣ್ಯ ಕ್ಷೇತ್ರ ಅಂದರೆ ಸುಮ್ಮನೆ ಅಲ್ಲ ಸ್ನೇಹಿತರೆ. ಹೇಮಾವತಿ ಎಂಜಾರ ಸಿದ್ದೇಶ್ವರ ಇಡೀ ಭಾರತದಲ್ಲೇ ಒಂದು ಪ್ರಸಿದ್ಧವಾದಂಥ ಕ್ಷೇತ್ರ. ನೀವು ಯಾವನೇ ಒಂದು ಕಷ್ಟ ಸುಖ ನೋವು ಏನೇ ನಿಮ್ಮ ಹರಕೆ ಇರಲಿ ಈಡೇರಿಸುತ್ತೆ ಈಗಲೇ ನೀವು ಅಂದ್ಕೊಂಡಿದ್ದು ಆದಮೇಲೆ ಬಂದು ಭಕ್ತಿಯಿಂದ ಹರಕೆಯನ್ನು ಈಡೇರಿಸಿ. ನೋಡಿ, ನನ್ನ ಸ್ನೇಹಿತರು ಸಹ ಬಂದಿದ್ದರು. ಸ್ನೇಹಿತರೆಲ್ಲ ಮಾತಾಡಿಸ್ಕೊಳ್ಳೋದಕ್ಕೆ ಹೂವಿನ ತೇರು ರೆಡಿ ಆಗಿತ್ತು. ಹೂವಿನ ತೇರು ತೋರಿಸ್ತೀನಿ.